ಒಫಿಷಿಯಲಿ ರಾಮಾಯಣ ಬರ್ತಿರೋಂಥದ್ದು ಸೋನಿ ಪಿಕ್ಚರ್ಸ್ ಕಡೆಯಿಂದ ಆಗಿರುವಂಥದ್ದು. ಸೋನಿ ಪಿಕ್ಚರ್ಸ್ ಆಗಿರೋದ್ರಿಂದ ದ ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ ನೋಡೋಕೆ ಹೋದಾಗ ನಿಮಗೆ ಸೋನಿ ಪಿಕ್ಚರ್ಸ್ ಅವ್ರದ್ದೇನೆ ಆ್ಯಡ್ ನೋಡೋಕೆ ಸಿಗುತ್ತೆ. ಅಂದರೆ ರಾಮಾಯಣ ಅವರ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಸೋನಿ ಪಿಕ್ಚರ್ಸಿಂದ ಬರೋದ್ರಿಂದ ನಾನು ನೋಡ್ತಿರೋಂಥ 3D ಮೂವಿ ಏನಿತ್ತು ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ, ಇದರಲ್ಲಿ ನನಗೆ ಒಂದು ಅನಿಸಿದೆ ಏನಂತಂದರೆ 3D ಈಗ ನೋಡೋ ರೀತಿ ಇದೆಯಲ್ಲ, ಅಂದರೆ ಮೇಕಿಂಗೇ 3D ಇದೆಯಲ್ಲ ಅಂತ ನಾನು ಮಾತಾಡ್ತಾ ಇದ್ದೆ. ಸೊ ಇಲ್ಲೂ ಕೂಡ ಇದೇ ವಿಷಯ ಬರೋಂಥದ್ದು. ರಾಮಾಯಣ ಸಿನಿಮಾ ಏನಿದೆ ನೀವು 3D ನೋಡಿದ್ರೇ ಎಂಜಾಯ್ಮೆಂಟ್ ಮಾಡೋಕ್ಕಾಗುವಂಥದ್ದು. ಏನಕ್ಕೆ ಹೇಳ್ತೀನಿ ಅಂತಂದರೆ ಟ್ರೈಲರ್ ನೋಡಿದೆ, ಆಬ್ವಿಯಸ್ಲಿ ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ, ಇನ್ನೂ ಕೂಡ ವರ್ಕ್ ಮಾಡಬೇಕು ಅಂತ. ಯಾವಾಗ ನಾನು ಥಿಯೇಟ್ರಲ್ಲಿ ನೋಡೋವರೆಗೂ ನನ್ನ ಥಾಟ್ ಇದೇ ಇತ್ತು. ಥಿಯೇಟ್ರಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ರಾಮಾಯಣ ಈಸ್ ಸಮಥಿಂಗ್ ಬಿಲ್ಡ್ ಡಿಫ್ರೆಂಟ್. ಬೇರೆ 3D ಮೂವಿ ಥರ ಅಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಆ ಎಪಿಕ್ ಫೀಲಿಂಗ್ ಎಲ್ಲಿ ಬರ್ತಾಯಿದೆ ಅಂತಂದರೆ BGM ಇಂದ ಬರ್ತಾ ಇದೆ. AR ರೆಹಮಾನ್ ಅವರು ಕೂಡ ತುಂಬಾ ಅದ್ಭುತವಾಗಿರೋಂಥ BGMನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿರೋವಂಥದ್ದು. ಆ್ಯಂಡ್ ರಾಮಾಯಣ ಡಿಸರ್ವ್ಸ್ ಇಟ್ ಅಂತ ಅನ್ಕೊತಾ ಇದ್ದೀನಿ. ಅಂದರೆ ಇಂಡಿಯನ್ ಸಿನಿಮಾ ಒಂದು ಗ್ಲೋಬಲ್ ಆಡಿಯನ್ಸಿಗೆ ತೋರಿಸೋ ಮಾತ್ರ ಪರ್ಸ್ಪೆಕ್ಟಿವ್ ಇರೋವಂಥದ್ದು ಇಲ್ಲಿ. ಸೊ ರಾಮಾಯಣ ಅದ್ಭುತವಾಗಿರೋಂಥ ಸಿನಿಮಾ ಆಗಿರೋಂಥದ್ದು. ಇಲ್ಲಿ ಟಾಕ್ಸಿಕ್ ಇದೆ ಗುರು, ಟಾಕ್ಸಿಕ್ ಅಪ್ಡೇಟ್ ಕೂಡ ಬರ್ತಾ ಇದೆ 8ನೇ ತಾರೀಕು. ನಿಮಗೆ ಒಂದು ಟ್ರೈಲರ್ ಒಫಿಷಿಯಲಿ ಫೈನಲಿ ಪ್ರಾಪರ್ ಟ್ರೈಲರ್ ನಿಮಗೆ ನೋಡೋಕೆ ಸಿಗುತ್ತೆ. ಆದರೆ ಇಲ್ಲಿ ಮಾತಾಗ್ತಿರೋಂಥದ್ದು ಬೇರೆಯೇ. ಟಾಕ್ಸಿಕ್ ಆಬ್ವಿಯಸ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು, ಆದರೆ ರಾಮಾಯಣ ಸಿನಿಮಾದ ಬಗ್ಗೆ ನಾನಿಲ್ಲಿ ಕಂಪ್ಲೀಟ್ಲಿ ಬ್ಲೋನ್ ಅವೇ ಆಗಿದ್ದೀನಿ. ಯಾಕೆಂದರೆ ನಾನು ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇ ನೋಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತೀನಿ, ಓಕೆ. ಬಟ್ ಮೈಂಡಲ್ಲಿ ಸ್ಟಕ್ ಆಗಿರೋಂಥ ಒಂದು ವಿಷಯ ಇತ್ತು, ರಾಮಾಯಣ ಟ್ರೈಲರ್ ನಾನು ಮೊಬೈಲಲ್ಲಿ ನೋಡಿದಾಗ ನನಗೆ ಓಕೆ ಒಂದು ಆ್ಯಾವ್ರೇಜ್ ಒಂದು 80 to 90% ಇಷ್ಟ ಆಗಿತ್ತು. ಆದರೆ 100% ಮೇಲೆ ಓಕೆ ಸಿನಿಮಾ ನೋಡ್ತೀನಿ ಅಂತ ಅನಿಸಿದ್ದು ಯಾವಾಗ ಗೊತ್ತಾ? 3Dಯಲ್ಲಿ ನೋಡಿದಾಗ. ಸಿನಿಮಾದಲ್ಲಿ 4Kಯಲ್ಲಿ 3Dಯಲ್ಲಿ ನೋಡಿದಾಗ ನನಗೆ ಫಿಕ್ಸ್ ಆಯಿತು, ಓಕೆ ಐಮ್ಯಾಕ್ಸಲ್ಲಿ ಎಂಜಾಯ್ ಮಾಡಬೇಕಿದನ್ನು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ 4K 3D ಇದು ಮಿನಿಮಮ್ ರಿಕ್ವೈರ್ಮೆಂಟ್ ಆಗಿರುವಂಥದ್ದು ರಾಮಾಯಣ ಸಿನಿಮಾ ನೋಡೋದಕ್ಕೆ. ಆಬ್ವಿಯಸ್ಲಿ ಟಾಕ್ಸಿಕ್ ಟ್ರೈಲರ್ ನೋಡಿದ್ಮೇಲೆ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬೋದು. ಅಂದರೆ ಟಾಕ್ಸಿಕ್ ಸಿನಿಮಾನೂ ಕೂಡ ಅದೇ ರೀತಿ ನೋಡಬೇಕು ಅಂತ ಆಸೆ ಆಗ್ಬೋದು. ಆದರೆ ಇದುವರೆಗೂ ನಾನು ಆ ಥರ ಯೋಚನೆ ಮಾಡಲ್ಲ. ಸೋನಿ ಪಿಕ್ಚರ್ಸ್ ಅವ್ರು ಇದನ್ನು ಯಾಕೆ ತೊಗೊಂಡ್ರು ಅಂತ ನನಗೀಗ ಅರ್ಥ ಆಯಿತು. ಹಾಗೆಲ್ಲ ಸುಮ್ಮನೆ ತೊಗೊಳ್ಳಲ್ಲ ಗುರು. ಮಾರ್ವೆಲ್ ಸಿನಿಮಾಸ್ನ ಮಾರ್ಕೆಟಿಂಗ್ ಮಾಡೋದಕ್ಕೇನೆ ತುಂಬ ಅಳ್ತಾರೆ ಅವರು, ನಿಮಗೆ ಗೊತ್ತಿಲ್ಲ, ತುಂಬ ಒಂಥರ ಕಚ್ಚುಡೋ ಟೀಮ್ ಅದು. ಆದರೆ ಥಿಯೇಟ್ರಲ್ಸಲ್ಲಿ ರಿಲೀಸ್ ಮಾಡೋದಕ್ಕೆ ಅವರಷ್ಟು ದೊಡ್ಡ ಮಾರ್ಕೆಟಿಂಗ್ ಟೀಮ್ ಬೇರೆ ಯಾರೂ ಇಲ್ಲ. ಆದರೆ ಸೋನಿ ಪಿಕ್ಚರ್ಸ್ ಅವರು ತುಂಬಾ ಇನ್ ಗೇಮ್ ಒಳಗಡೆಯಿಂದ ಗೇಮ್ ಆಡಿ ಅವರಿಂದ ಕಿತ್ಕೊಳ್ಳೋದು ಇವರಿಂದ ಕಿತ್ಕೊಳ್ಳೋದು ಈ ಥರ ಆಡೋವಂಥ ಒಂದು ಟೀಮ್ ಆಗಿರುವಂಥದ್ದು. ವಾರ್ನರ್ ಬ್ರದರ್ಸಿಂದ ಆಗಿದ್ದಿದ್ರೆ ಬರೀ OTT ಕಡೆ ನೋಡ್ತಾ ಇದ್ರು ಅವರು, ಥಿಯೇಟ್ರಲ್ಲೂ ಆಗಲಿಲ್ವಾ OTT ಕಡೆ ನೋಡೋಣ ಅಂತ. ಆದರೆ ಸೋನಿ ಅವ್ರಿಗೆ ಹಂಗಲ್ಲ, ಅವರಿಗೊಂದು ಪ್ರೆಷರ್ ಇದೆ. ಅವರಿಗೆ OTT ಪ್ಲ್ಯಾಟ್ಫಾರ್ಮ್ ಇಲ್ಲ, ಅವ್ರಿಗಿರೋದೇನೆ ಥಿಯೇಟರ್ಸಲ್ಲಿ ರಿಲೀಸ್ ಮಾಡಿ ಸಕ್ಸಸ್ ಆಗುವಂಥದ್ದು. ಅದು ಮಾತ್ರ ಮೈಂಡ್ಸೆಟ್ ಅವ್ರ ಹತ್ರ ಇರೋದು. ಯಾಕೆಂದರೆ ಸೋನಿ ಲಿವ್ ಅನ್ನೋದು ಏನಿದೆ ಅಲ್ಲ, ಅದು ಇಂಡಿಯಾಗೋಸ್ಕರ ಇರುವಂಥದ್ದು, ಇಂಡಿಯನ್ OTT ಆಗಿರುವಂಥದ್ದು, ಗ್ಲೋಬಲ್ ಅಲ್ಲ. ಅರ್ಥ ಮಾಡ್ಕೊಳ್ಳಿ, OTT ಗ್ಲೋಬಲ್ ಹೋಗಬೇಕು ಅಂದರೆ ವಾರ್ನರ್ ಬ್ರದರ್ಸ್ ಅವರೇ ಬೇಕಾಗಿರುವಂಥದ್ದು. ಅದರಿಂದ ಅವರು ರಿಲೈ ಆಗುವಂಥ ವ್ಯಕ್ತಿಗಳಲ್ಲ. ಸೋನಿ ಪಿಕ್ಚರ್ಸ್ ಅವರು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೇನೆ ಇರುವಂಥದ್ದು. ಸೊ ಅವರು ಇದನ್ನು ಪುಷ್ ಮಾಡ್ತಾರೆ. ಯಶ್ ಅವರ ಸ್ಟ್ರಾಟಜಿನ ಯಾವ ಸ್ಟ್ರಾಟಜಿ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಕಾಮಿಕಾನಲ್ಲಿ ಹೋಗಿ ಇದನ್ನು ಪ್ರೆಸೆಂಟ್ ಮಾಡಿರುವಂಥದ್ದು ಸೋನಿ ಪಿಕ್ಚರ್ಸ್ ಅವರು ತೊಗೊಂಡಿರುವಂಥದ್ದು ಡಿಸ್ಟ್ರಿಬ್ಯೂಷನ್ ರೈಟ್ಸ್ನ. ಆ್ಯಂಡ್ ಇಟ್ಸ್ ಅಮೇಝಿಂಗ್. ಇನ್ನು ಮೇಲೆ ನಿಮಗೆ ಯಶ್ ಅವರು ಆ್ಯಸ್ ಅ ಗ್ಲೋಬಲ್ ಸ್ಟಾರ್ ಆಗಿ ನೋಡೋಕೆ ಸಿಗ್ತಾರೆ. ಆ್ಯಂಡ್ ಈಗ ನೀವು ಟಾಕ್ಸಿಕ್ ಬಗ್ಗೆ ಕೇಳೋದಾದರೆ ಇದೇ 8ನೇ ತಾರೀಕು ಒಂದು ಟ್ರೈಲರ್ ಬರೋಕೊಟ್ಟಿದೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಬ್ಯಾಡ್ ಆಸ್ ಯಶ್ ಅವ್ರ ಬಗ್ಗೆ ಆಗಿರುವಂಥದ್ದು. ಇಲ್ಲಿ ನಿಮಗೆ ಟಿಕೆಟ್ನ ಕ್ಯಾರೆಕ್ಟರ್ ಇನ್ನೂ ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಗುತ್ತೆ. ಇದು 2 ವಿಷಯದಲ್ಲಿ ನಾನು ಕನ್ಫರ್ಮ್ ಮಾಡಿರ್ತೀನಿ. ಯಾಕೆಂದರೆ ಲೇಡೀಸ್ ಅದರಲ್ಲಿ ಆಲ್ರೆಡಿ ನಿಮಗೆ ಅವ್ರ ಬಗ್ಗೆ ತೋರಿಸಿದರೆ. ಸೊ ಮತ್ತೆ ಇಲ್ಲಿ ಬೇಡದೇ ಇರೋವಂಥದ್ದು ಹಾಕುವಂಥ ಅವಶ್ಯಕತೆ ಬರಲ್ಲ. ಆ್ಯಂಡ್ ಟಾಕ್ಸಿಕ್ ಮೇಲೆ ಯಾರ್ಯಾರಿಗೆ ನಂಬಿಕೆ ಇರಲಿಲ್ವಲ್ಲ, ಈ ಟ್ರೈಲರ್ ಆ ನಂಬಿಕೆ ಕೊಡಿಸುತ್ತೆ. ಇಷ್ಟು ಸಾಕಾ? ಸೊ ಇಲ್ಲಿ ಯಶ್ ಮೇನಿಯಾನೇ ಇರೋದು. ಯಶ್ ಮೇನಿಯಾಕ್ ಅಂದರೆ ಕಂಪ್ಲೀಟ್ಲಿ ಯಶಿಸಮ್ಮೇ ಆಗಿರುವಂಥದ್ದು ಇಲ್ಲಿ ಬಂದಾಗ. ಸೊ ಈ ಅಪ್ಕಮಿಂಗ್ ಡೇಸಲ್ಲಿ ಏನಿದ್ರಲ್ಲ ಯಶ್ ಅವ್ರ ಬಗ್ಗೆನೇ ಮಾತಾಡುವಂಥದ್ದು ಜಾಸ್ತಿ ಸಿಗುತ್ತೆ. ಆಬ್ವಿಯಸ್ಲಿ ರಾಮಾಯಣಕ್ಕೆ ರಿಲೀಸ್ ಡೇಟು ತುಂಬ ಏನಂತಾರೆ ಅಷ್ಟೇನು ಜಾಸ್ತಿ ಡೇಟ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟೊಂದು ತಿಂಗಳಿಲ್ಲ ಅಂತಲೇ ಹೇಳ್ಬೋದು. ಆದರೆ ಟಾಕ್ಸಿಕ್ ಅಪ್ಕಮಿಂಗ್ ಆಗಿರುವಂಥದ್ದು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಏನಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಪೀಸ್ ಔಟ್.